ಅಟ್ಯಾಕ್ ಆಪರೇಷನ್ ಸಿಂಧೂರಗೆ ಸ್ಕಾಲ್ಪ್ ಮಿಸೈಲ್ ಬಳಕೆ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಅನ್ನು ಜೋಡಿಸಿ ದಾಳಿ ಮಾಡಲಾಗಿದೆ. ಸ್ಕಾಲ್ಪ್ ಮಿಸೈಲ್ನಿಂದ ಹೆಚ್ಚಿನ ಹಾನಿಯಾಗಿರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ಗೆ ಸ್ಕಾಲ್ಪ್ ಮಿಸೈಲ್ ಬಳಕೆ ಮಾಡಲಾಗಿದ್ದು ಅದರಿಂದ ಹೆಚ್ಚು ದಾಳಿ ಆಗಿರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಅನ್ನ ಜೋಡಿಸಿ ದಾಳಿ ಮಾಡಲಾಗಿದೆ. ನಿನ್ನೆ ರಾತ್ರಿ ನಡೆದಂತಹ ದಾಳಿಗೆ ಪಾಕಿಸ್ತಾನ ಅಂತೂ ತರ್ಗುಟ್ಟು ಹೋಗಿದೆ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಬಳಕೆಯನ್ನ ಮಾಡಲಾಗಿದೆ. ಸ್ಕಾಲ್ಪ್ ಮಿಸೈಲ್ ನ ವಿಶೇಷತೆ ಅಂದ್ರೆ ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಅನ್ನ ಜೋಡಿಸಿ ದಾಳಿ ಮಾಡಬಹುದು. ಫ್ರಾನ್ಸ್ನಿಂದ ಖರೀದಿ ಮಾಡಿರುವ ಸ್ಕಾಲ್ಪ್ ಮಿಸೈಲ್ ಇದು. ಅದರಿಂದಲೇ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸ್ಕಾಲ್ಪ್ ಮಿಸೈಲ್ ನಿಂದ ಹೆಚ್ಚಿನ ಹಾನಿ ಅಂತೂ ಕನ್ಫರ್ಮ್ ಆಗುತ್ತೆ, ಯಾವುದೇ ಡೌಟ್ ಕೂಡ ಬೇಡ ಅಂತ. ಸ್ಕಾಲ್ಪ್ ಕ್ರೂಸ್ ಮಿಸೈಲ್ 1300 kg ತೂಕವನ್ನ ಹೊಂದಿರುತ್ತೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು 550 ಕಿಲೋಮೀಟರ್ ವರೆಗೂ ದಾಳಿ ನಡೆಸುವ ಸಾಮರ್ಥ್ಯವನ್ನ ಸ್ಕಾಲ್ಪ್ ಮಿಸೈಲ್ ಹೊಂದಿದೆ. ಅಂದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವ ಸ್ಕಾಲ್ಪ್ ಮಿಸೈಲ್ ಅನ್ನ ರಫೇಲ್ ಫೈಟರ್ ಜೆಟ್ಗೆ ಜೋಡಿಸಿ ದಾಳಿಯನ್ನ ಮಾಡಿರೋದು, ಇದರಿಂದ ಹೆಚ್ಚಿನ ಹಾನಿ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾರತೀಯರ ಸಂಭ್ರಮಾಚರಣೆ ಅಂತೂ ನಿಜಕ್ಕೂ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಪಹಲ್ಗಾಮ್, ಪುಲ್ವಾಮಾಗೆ ಇದು ತಕ್ಕ ಪ್ರತ್ಯುತ್ತರ ಅಂತ ಹೇಳ್ಬೋದು. ಭಾರತವನ್ನು ಕೆಣಕಿದ್ರೆ ಏನು ಮಾಡುತ್ತೆ ಸೈನ್ಯ ಅನ್ನೋದಕ್ಕೆ ನಮ್ಮ ಸೈನಿಕರು ಕೊಟ್ಟ ಉದಾಹರಣೆ ನಿನ್ನೆ ನಡೆದಂತಹ ದಾಳಿ. ನಿನ್ನೆ ನಡೆದಂತಹ ದಾಳಿ ಮುಜಾಫರ್ಬಾದ್ ಉಗ್ರ ದಾಳಿ, ಕೋಟ್ಲಿ, ಚಾಕ್, ಅಮ್ರು ಈ ಭಾಗದಲ್ಲೆಲ್ಲ ದಾಳಿ ನಡೆಸಿದ್ದು. ನಿನ್ನೆ ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಂತಹ ದಾಳಿಯಾಗಿತ್ತು. ಭಾರತದ ಪ್ರತೀಕಾರಕ್ಕೆ ಪಾಕಿಸ್ತಾನ ವಿಲ ಅಂತ ಒದ್ದಾಡಿದ್ದಂತೂ ಸತ್ಯ. ನಿನ್ನೆ 1:44 ಸುಮಾರಿಗೆ ವಾಯು ದಾಳಿಯನ್ನ ನಡೆಸೋ ಮುಖಾಂತರವಾಗಿ ಭಾರತ ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನ ಕೂಗುತ್ತರಾಯ್ತು. ಎಲ್ಲಾ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಪ್ರತಿನಿಧಿ ಪ್ರವೀಣ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರವೀಣ್, ಎಲ್ರಿಗೂ ಕೂಡ ಪ್ರತೀಕಾರ ಬೇಕಿತ್ತು. ಪಹಲ್ಗಾಮ್ ಅಲ್ಲಿ ಆದಂತಹ 28 ಜನರ ರಕ್ತ ದೋಕುಳಿಯಾಡಿದಂತಹ ಉಗ್ರರ ನೆಲೆಗಳ ಉಡೀಸಾಗಬೇಕಿತ್ತು. ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ಕೊಡಬೇಕಿತ್ತು. ಅದರ ಮೊದಲ ಹೆಜ್ಜೆ ಯಶಸ್ವಿಯಾಗಿದೆ ಆಪರೇಷನ್ ಸಿಂಧೂರ ಅಂತ ಹೇಳ್ಬೋದು. ಸದ್ಯದ ಅಪ್ಡೇಟ್ಸ್ ಪ್ರವೀಣ್.
ಪವಿತ್ರ, ನಾನು ಬೆಳಗ್ಗೆ ಕೂಡ ನ್ಯೂಸಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಶತಮಾನಗಳ ಹಿಂದೆ ಚಾಣಕ್ಯ ಒಂದು ಮಾತು ಬರೆದಿದ್ದಾನೆ. ಏನಂತ ಹೇಳಿದ್ರೆ, ಒಂದು ಹಾವನ್ನು ನಾವು ಕೈಯಲ್ಲಿ ಹಿಡಿಬೇಕು ಅಥವಾ ಹಾವನ್ನು ಅದನ್ನು ಸಾಕಬೇಕು ಅಂತ ಹೇಳಿದ್ರೆ ಆ ಹಾವಿನ ಒಳಗಿರುವಂಥ ವಿಷವನ್ನು ನಾವು ಮೊದಲು ತೆಗಿಬೇಕು. ಅಂದಾಗನೇ ಅದನ್ನು ಸಾಯಿಸೋದಕ್ಕೆ ಸಾಧ್ಯ ಆಗುತ್ತೆ, ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ನಾವು ಮನೆಯಲ್ಲಿ ಇಟ್ಕೊಳ್ಳಬಹುದು. ಹಾಗೆ ಪಾಕಿಸ್ತಾನ ಈ ಪಹಲ್ಗಾಮ್ ಘಟನೆ ಆದ ನಂತರ ಅನೇಕ ಜನ ಭಾರತೀಯರು ಹೇಳ್ತಾ ಇದ್ರು, ಅಥವಾ ಪ್ರತಿಯೊಬ್ಬರ ಭಾರತೀಯರ ರಕ್ತ ಕುದಿತಾ ಇತ್ತು, ಇದಕ್ಕೊಂದು ಪ್ರತಿಕಾರ ಬೇಕು. ಅಮಾಯಕ 26 ಜನ ಸತ್ತಿದ್ದಾರೆ ಈ ಘಟನೆಯಲ್ಲಿ, ಇದಕ್ಕೊಂದು ಪ್ರತಿಕಾರ ಬೇಕು ಅಂತ. ಕೇಂದ್ರ ಸರ್ಕಾರ ಏಕಾಏಕಿಯಾಗಿ ಯುದ್ಧ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಅದರ ಬದಲಾಗಿ ರಾಜತಾಂತ್ರಿಕವಾಗಿ ಯಾವೆಲ್ಲ ಕ್ರಮಗಳನ್ನು ಪಾಕಿಸ್ತಾನದ ವಿರುದ್ಧ ನಾವು ತೆಗೆದುಕೊಳ್ಳಬಹುದು, ಅದು ನೀರಿನ ವಿಚಾರದಲ್ಲಿ ಆಗಿರ್ಬೋದು, ವಸ್ತುಗಳ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎನ್ನುವಂತಹ ಸ್ಪಷ್ಟವಾದಂತಹ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದ ನಂತರ ಭಾರತ ಒಂದು ನಿರ್ಧಾರಕ್ಕೆ ಬಂತು. ಅದಾದ ನಂತರ ಕೆಲವು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ವಿಪರ್ಯಾಸ ನೋಡಿ, ಇವತ್ತು ದೇಶದ 244 ಜಿಲ್ಲೆಗಳಲ್ಲಿ ಮಾರ್ಕ್ ಡ್ರಿಲ್ ಕೂಡ ಇದೆ. ಈ ಸಂದರ್ಭದಲ್ಲೇ ಅದರ ಹಿಂದಿನ ರಾತ್ರಿ ಪಾಕಿಸ್ತಾನದ 9 ಜಾಗಗಳು, 9 ಉಗ್ರರ ಅಡಗುತಾಣಗಳನ್ನು ಗುರುತಿಸಿಕೊಂಡು ಭಾರತ ಏಕಾಏಕಿಯಾಗಿ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ 1:44 ಭಾರತದ ಸೈನಿಕರು ದಾಳಿ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಇದೆ ಪವಿತ್ರ, ಇಲ್ಲಿ 1971 ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಂದರ್ಭದಲ್ಲಿ ಮಾತ್ರ 3 ಸೇನಾ ತುಕಡಿಗಳನ್ನು ಕೂಡ ಬಳಸಲಾಗಿತ್ತು ಏಕಕಾಲಕ್ಕೆ. 1971 ಅಂದರೆ ಸರಿಸುಮಾರು 54 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಭೂಸೇನೆ, ವಾಯುಪಡೆ, ನೌಕಾಪಡೆ 3 ಸೇನಾ ಪಡೆಗಳು ಕೂಡ ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡಿವೆ. ನಿನ್ನೆ ನರೇಂದ್ರ ಮೋದಿ ಅವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದರು, ಅಜಿತ್ ದೋವಲ್ ಅವರು ಕೂಡ ಸಭೆಗಳ ಮೇಲೆ ಸಭೆ ಮಾಡಿದರು. ಪ್ರಮುಖವಾಗಿ ನೋಡಿ, POK ಅಂತ ಏನು ಕರಿತೀವಿ, ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಏನು ಕರಿತೀವಿ, ಅಲ್ಲಿ 4 ಉಗ್ರ ಅಡಗುತಾಣಗಳು ಮತ್ತು ಪಾಕಿಸ್ತಾನದ 5 ಉಗ್ರರ ಅಡಗುತಾಣಗಳ ಮೇಲೆ ಭಾರತದ ಸೈನಿಕರು ದಾಳಿ ಮಾಡಿ ಎಲ್ಲವನ್ನ ಧ್ವಂಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ 100ಕ್ಕೂ ಅಧಿಕ ಉಗ್ರರು ಇದರಲ್ಲಿ ಸತ್ತಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾವಾಗ 1:44 ಈ ದಾಳಿ ಆಯಿತು, ಸ್ವತಃ ರಕ್ಷಣಾ ಇಲಾಖೆಯಿಂದ ಒಂದು ಪ್ರೆಸ್ ರಿಲೀಸ್ ಕೂಡ ಬಂತು. ನಮ್ಮ ಗುರಿ ಇದ್ದಿದ್ದು ಕೇವಲ ಉಗ್ರರ ಅಡಗುತಾಣಗಳು ಹೊರತು ಪಾಕಿಸ್ತಾನದ ಯಾವುದೇ ಸೇನಾ ನೆಲೆಗಳಾಗಿರ್ಬೋದು, ಸೇನಾ ಅವರ ವ್ಯಾಪ್ತಿಗೆ ಬರುವಂಥ ಸೇನೆಗಳನ್ನು ಗುರುತಿಸಿಕೊಂಡು ನಾವು ದಾಳಿ ಮಾಡಿದ್ದಲ್ಲ, ಕೇವಲ ಉಗ್ರರ ಅಡಗುತಾಣಗಳನ್ನು ಮಾತ್ರ ನಾವು ಗುರುತಿಸಿದ್ದೀವಿ, ಅವುಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಕಳೆದ ಅನೇಕ ದಿನಗಳಿಂದ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಸೇರಿದಂತೆ 3 ಸೇನೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದರು. ಗುಪ್ತಚರ ಇಲಾಖೆಯ ಮಾಹಿತಿ ಆಧಾರದ ಮೇಲೆ ಈ ದಾಳಿ ಆಗಿದೆ ಅಂತ ಸ್ವತಃ ರಕ್ಷಣಾ ಇಲಾಖೆ ಇದೀಗ ಹೇಳ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ, ಪ್ರಮುಖವಾಗಿ ನೋಡಿ 26/11 2008 ಒಂದು ಘಟನೆ ಏನಿದೆಯಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತ ರಾಣಾ ಎನ್ನುವಂಥ ವ್ಯಕ್ತಿಯನ್ನು ಭಾರತ ಯಾವಾಗ ವಿದೇಶದಿಂದ ಭಾರತಕ್ಕೆ ಕರೆಸಿಕೊಂಡಿತ್ತು, ಆ ಸಂದರ್ಭದಲ್ಲಿ ಇಂಥದ್ದೊಂದು ದಾಳಿ ಭಾರತದಲ್ಲಿ ಆಗಬಹುದು ಎನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಶುರುವಾಗಿತ್ತು ಪವಿತ್ರ. ಹೀಗಾಗಿನೇ ಗುಪ್ತಚರ ಇಲಾಖೆ ಭಾರಿ ಎಚ್ಚರದಿಂದ ಕೆಲಸವನ್ನು ಮಾಡ್ತಾ ಇದ್ರು. ಆ ಎಚ್ಚರದ ನಡುವೆಯೂ ಕೂಡ ಪಹಲ್ಗಾಮ್ನಲ್ಲಿ 26 ಜನ ಮೃತಪಟ್ಟಿದ್ರು. ಅದಾದ ನಂತರ ಇಂಥದ್ದೊಂದು ದಾಳಿ ಆಗಬಹುದು ಅಂತ ಯಾವಾಗ ಈ ಘಟನೆ ಆಯಿತು, ಸಹಜವಾಗಿ ಎಲ್ಲರ ಅನುಮಾನ ಶುರುವಾಗಿದ್ದು 26/11 ಘಟನೆಗೆ ಕಾರಣವಾಗಿದ್ದಂಥ ಲಷ್ಕರ್ ಎ ತೊಯ್ಬಾ ಈ ಘಟನೆಯೇ ಈ ಉಗ್ರ ಸಂಘಟನೆ ಈ ಘಟನೆಗೆ ಕಾರಣ ಎನ್ನುವಂಥ ಚರ್ಚೆಗಳು ಶುರುವಾಗಿತ್ತು. NIA ಇದನ್ನು ತನಿಖೆ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಈ ಉಗ್ರ ಸಂಘಟನೆಯ ಈ ನೆಲೆಗಳೇನಿದೆಯಲ್ಲ ಅವೆಲ್ಲವನ್ನ ಧ್ವಂಸ ಮಾಡುವಂಥ ಪ್ರಯತ್ನವನ್ನು ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ. ಸರಿಸುಮಾರು ನಾನು ಆವಾಗಲೇ ಹೇಳ್ತಾ ಇದ್ದೆ, 9 ಉಗ್ರರ ಸೇನಾ ನೆಲೆಗಳ ಮೇಲೆ, ಅಂದರೆ ಅವರು ಅಡಗಿಕೊಳ್ತಿರುವಂತಹ ಜಾಗಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ವಿಪರ್ಯಾಸ ಅಂದರೆ ಪಾಕಿಸ್ತಾನದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇವೆ. ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ತುರ್ತು ಪರಿಸ್ಥಿತಿಯನ್ನು ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಭಾರತ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ನಿನ್ನೆ ಮಧ್ಯರಾತ್ರಿಯೇ ಕರೆ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಂಪ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಮೆರಿಕಕ್ಕೆ, ಇಂಗ್ಲೆಂಡ್ಗೆ, ರಷ್ಯಾಗೆ, ಜಗತ್ತಿನ ಬಲವಾದ ರಾಷ್ಟ್ರಗಳಿಗೆ ಭಾರತ ಹೀಗೆ ನಾವು ದಾಳಿ ಮಾಡಿದ್ದೀವಿ ಅನ್ನುವಂಥ, ಅಂದರೆ ಉಗ್ರರನ್ನ ಮಟ್ಟ ಹಾಕುವ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ. ಇವೆಲ್ಲದರ ನಡುವೆ ಪವಿತ್ರ, ಜಗತ್ತಿನ 2 ರಾಷ್ಟ್ರಗಳು ಟರ್ಕಿ ಮತ್ತು ಚೀನಾ ಏನು ಪಾಕಿಸ್ತಾನಕ್ಕೆ ನಿಂತಿದೆ, ಇವತ್ತು ಚೀನಾದ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ ಈ ಘಟನೆಗೆ ನಾವು ಇದನ್ನು ಒಪ್ಪಲ್ಲ ಎನ್ನುವಂಥ ರೀತಿಯಲ್ಲಿ ಅವರು ಮಾತನಾಡುವಂಥ ಪ್ರಯತ್ನವನ್ನು ಚೀನಾದವರು ಮಾಡ್ತಾ ಇದ್ದಾರೆ.
ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ನಡೆದಿರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ಈಗ 10:30 ಭಾರತೀಯ ಸೇನಾ ಮುಖ್ಯಸ್ಥರಿಂದ ಒಂದು ಸುದೀರ್ಘವಾದಂತಹ ಪತ್ರಿಕಾಗೋಷ್ಠಿ ಇದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಸರಿಯಾದ ಅಕ್ಯುರೇಟ್ ಸಂಖ್ಯೆ ಮಾಹಿತಿ, ಹೇಗೆ ದಾಳಿ ಆಯಿತು, ಯಾವಾಗ ದಾಳಿ ಆಯಿತು, ಹೇಗೆ ದಾಳಿ ಮಾಡೋದಕ್ಕೆ ಪ್ಲಾನ್ಗಳಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋ ಸಾಧ್ಯತೆಗಳಿದೆ. ಪ್ರಮುಖವಾಗಿ ನಾವು 9 ಸ್ಥಳ ಅಂತ ನಾನು ಆವಾಗಲೇ ಹೇಳ್ತಾ ಇದ್ದೆ. ಇದರಲ್ಲಿ ಮರ್ಕಜ್, ಸುಬಾನಲ್ಲಾ ಅಂತ ಬವಲ್ಪುರ್, ಕೇವಲ ಭಾರತದ ಈ LOC ಏನಿದೆಯಲ್ಲ ಅಲ್ಲಿಗೆ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಅಷ್ಟೇ ಇದು. ಈ 100 ಕಿಲೋಮೀಟರ್ ಪ್ರದೇಶದಲ್ಲಿ ಭಾರತ ದಾಳಿ ಮಾಡಿದೆ. ಮರ್ಕಜ್, ತೈಬಾ, ಮರಿಡ್ಕೆ ಅಂದ್ರೆ LET ಲಷ್ಕರ್ ಎ ತೈಬಾ ಏನಿದೆಯಲ್ಲ ಆ ಉಗ್ರ ಸಂಘಟನೆಯ ಎಲ್ಲ ಅವರ ಸೇನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಕಮಾಂಡರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿದ್ರು. ಅದರ ಮೇಲೆ ದಾಳಿಯಾಗಿದೆ. ಸರ್ಜಲ್ ತೆಹರ ಕಲಾನ್ ಅಂತ, ಇದು ಕೂಡ ಉಗ್ರ ಸೇನಾ ನೆಲೆ ಆಗಿತ್ತು. ಮೆಹಮೂನ್ ಜೋಯಾ ಸಿಯಾಲ್ಕೋಟ್ ಪ್ರದೇಶಕ್ಕೆ ಸಂಬಂಧಪಟ್ಟದ್ದು. ಮರ್ಕಜ್ ಹಲ್ ಅದೀಸ್ ಅಂತ ಬರ್ನಾಲಾ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಮರ್ಕಜ್ ಅಬ್ಬಾಸ್ ಕೊಟ್ಲಿಯಲ್ಲಿರುವಂಥದ್ದು. ಮಸ್ಕರ್ ರಹೀಂ ಶಾಹಿದ್ ಕೊಟ್ಲಿ ಇಲ್ಲಿ ಆಗಿರೋದು. ಶೈಯಾ ನಲ್ಲಾ ಕ್ಯಾಂಪ್ ಸೇರಿದಂತೆ ಅನೇಕ ಕಡೆ, ಒಟ್ಟು 9 ಕಡೆ ಇಂಥದ್ದೊಂದು ದಾಳಿಯಾಗಿದೆ. ಈಗ ಭಾರತೀಯ ಸೈನಿಕರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಏನಾದರೂ ಮತ್ತೊಮ್ಮೆ ಬಾಲ ಬಿಚ್ಚಿಬಿಟ್ರೆ ಆಪರೇಷನ್ ಸಿಂಧೂರ್ 2 ಮಾಡಬೇಕಾಗುತ್ತೆ ಅನ್ನುವಂಥ ಪರಿಸ್ಥಿತಿ. ಈ ಹೆಸರು ಕೂಡ ಭಾರಿ ವಿಶೇಷವಾಗಿದೆ ಪವಿತ್ರ. ಸಿಂಧೂರ್ ಅಂತ ಹೇಳಿದ್ರೆ ಶಕ್ತಿ, ಸಿಂಧೂರ್ ಅಂತ ಹೇಳಿದ್ರೆ ಸಾಮರ್ಥ್ಯ, ಅದೊಂದು ಧೈರ್ಯದ ಪ್ರತೀಕ ಅಂತ ಭಾರತೀಯರೆಲ್ಲರೂ ಕೂಡ ನಂಬ್ತಾರೆ. ಆದ್ರೆ ಇದೇ ಸಿಂಧೂರವನ್ನ ಒಂದು 20-25 ಜನರ ನರಭೇದ ಮಾಡುವ ಮೂಲಕ ಅನೇಕ ಹೆಣ್ಣು ಮಕ್ಕಳ ಹಣೆ ಮೇಲಿದ್ದಂಥ ಸಿಂಧೂರವನ್ನು ಅಳಿಸುವಂತ ಪ್ರಯತ್ನವನ್ನ ಭಯೋತ್ಪಾದಕರು ಮಾಡಿದ್ರು. ಹೀಗಾಗಿ ಇದೇ ಕಾರಣಕ್ಕಾಗಿ ಭಾರತ ಅದಕ್ಕೊಂದು ಆಪರೇಷನ್ ಸಿಂಧೂರ್ ಎನ್ನುವಂತ ಹೆಸರನ್ನ ಕೊಡೋದ್ರ ಮುಖಾಂತರ ಇವತ್ತು ಪಾಕಿಸ್ತಾನವನ್ನ ಬಗ್ಗು ಬಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಮೊದಲ ಹಂತದ ದಾಳಿ ಅಂತ ಹೇಳಲಾಗ್ತಾ ಇದೆ. ನೇರವಾಗಿ ನಾವು ಯುದ್ಧಕ್ಕೆ ಹೋಗದೇ ಇದ್ರೂ ಕೂಡ ಅವರಾಗೇನೆ 11-12 ಬಾರಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಭಾರತವನ್ನ ಕೆಣಕುವ ಪ್ರಯತ್ನವನ್ನ ಮಾಡಿದಾಗಲೂ ಕೂಡ ಭಾರತ ರಾಜತಾಂತ್ರಿಕವಾಗಿ ಉತ್ತರ ಕೊಡ್ತಾನೆ ಬಂದಿತ್ತು. ಆದರೆ ಸುದೀರ್ಘವಾಗಿ ನಿನ್ನೆ ರಾತ್ರಿ ಏಕಾಏಕಿಯಾಗಿ ದಾಳಿಯನ್ನು ಮಾಡಿದ್ದಾರೆ. ಈ ಹಿಂದೆ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದಾಗ ಪಾಕಿಸ್ತಾನ ನಿದ್ರೆ ಮಾಡ್ತಾ ಇತ್ತು. ನಿದ್ರೆ ಮಾಡಿ ಮಾರನೇ ದಿನ ಬೆಳಗ್ಗೆ ಗೊತ್ತಾಗಿತ್ತು ಪಾಕಿಸ್ತಾನಕ್ಕೆ ಭಾರತ ನಮ್ಮ ಮೇಲೆ ದಾಳಿ ಮಾಡಿದೆ ಅಂತ. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಪಾಕಿಸ್ತಾನ ಸದ್ಯಕ್ಕೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಅನೇಕ ಜನ ಭಾರತದಲ್ಲಿ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ, ಏರ್ ಸ್ಟ್ರೈಕ್ ಆದಾಗ ಸಾಕ್ಷಿಗಳನ್ನ ಕೇಳುವಂತ ಪ್ರಯತ್ನವನ್ನು ಮಾಡಿದ್ರು ಪವಿತ್ರ. ನಿಮಗೆಲ್ಲ ನೆನಪಿದೆ, ಅನೇಕ ಪಕ್ಷಗಳ ಮುಖಂಡರುಗಳು, ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಸಾಕ್ಷಿಗಳನ್ನ ಕೇಳುವಂತ ಪ್ರಯತ್ನವನ್ನು ಮಾಡಿದ್ರು. ವಿಪರ್ಯಾಸ ನೋಡಿ, ಇವತ್ತಿನ ಘಟನೆಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಸ್ವತಃ ಪಾಕಿಸ್ತಾನದ ನಾಗರಿಕರೇ ಆ ದೇಶದ ಮೇಲೆ ಬಾಂಬ್ಗಳು ಬಿದ್ದಾಗ ಅವುಗಳನ್ನ ವಿಡಿಯೋ ಮಾಡೋ ಮುಖಾಂತರ ಅವುಗಳನ್ನ ಹರಿದು ಬಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪಾಕಿಸ್ತಾನವೇ ಸ್ವತಃ ಇವೆಲ್ಲದಕ್ಕೂ ಕೂಡ ಸಾಕ್ಷಿ ಕೊಡ್ತಾ ಇದೆ. ಇದೀಗ ಒಂದು 10ವರೆಗೆ ಒಂದು ಮಹತ್ವದ ಪ್ರೆಸ್ ಮೀಟ್ ಇದೆ. 11ವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಯಾವ ನಿರ್ಧಾರಗಳು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು.